ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಿಡಿಯೋದಲ್ಲಿ ಪುನರ್ಜನ್ಮ ಅಥವಾ ಆತ್ಮಿಕವಾಗಿ ಹುಟ್ಟುವಂಥದ್ದು, ಬಾರ್ನ್ ಅಗೇನ್ ಅಂತ ಹೇಳಿದ್ರೆ ಏನಂತೇಳಿ ಮೊದಲ ಭಾಗದಲ್ಲಿ ಕೆಲವು ಸಂಗತಿಗಳನ್ನು ವಿವರಿಸಿದ್ವು. ಅದರ ಮುಂದುವರೆದ ಭಾಗವನ್ನು ನಾವು ಈ ದಿನ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನೀವು ಮೊದಲನೇ ಭಾಗನ ಕೇಳಿದ್ರೆ ಎರಡನೇ ಭಾಗ ಕಂಟಿನ್ಯೂಟಿ ನಿಮಗೆ ಈಸಿಯಾಗಿ ಅರ್ಥ ಆಗುವಂಥದ್ದಾಗಿದೆ. ನಾವು ನೋಡ್ತೇವೆ ಯೇಸುಸ್ವಾಮಿ ಹೇಳುವಂಥ ಮಾತು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ಅದಕ್ಕೆ ಯೇಸು ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂದನು ಅಂತೇಳಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಈ ಲೋಕದಲ್ಲಿ ಯಾರಾದರೂ ಸರಿ, ಈ ಲೋಕದಲ್ಲಿ ಯಾರಾದರೂ ಯೇಸು ಕ್ರಿಸ್ತನ ಹೊರತು, ಯೇಸು ಸ್ವಾಮಿಯ ಹೊರತು ಈ ಲೋಕದಲ್ಲಿ ಯಾರಾದರೂ ಅವರು ಹುಟ್ಟಿದಿಂದ ಅವರು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಏನಾಗುತ್ತೆ ಹೇಳಿದ್ರೆ ಅವರು ಪಾಪಿಗಳಾಗಿರ್ತಾರೆ. ಪಾಪಿಗಳು ಅಂತ ಹೇಳಬೇಕಾದ್ರೆ ದೇವರಿಂದ ದೂರ ಆಗಿರುವಂಥವ್ರು, ದೇವರಿಗೆ ಮೆಚ್ಚುಗೆ ಆಗದೆ ಇರುವಂಥ ಕಾರ್ಯಗಳನ್ನು ಮಾಡುವಂಥವ್ರು. ಬಹಳ ಸರಳ. ನಾನು ಪಾಪಿ, ನನ್ನಲ್ಲಿ ಒಂದು ಅಂಶ ಸಹ ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಒಂದು ಅಂಶ ಸಹ ಪಾಪ ಇಲ್ಲ ಅಂತ ಹೇಳಿದ್ರೆ ಆತನು ದೇವರಾಗ್ತಾನೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಪಾಪದ ಸ್ವಭಾವಗಳು ಇದ್ದೇ ಇರುತ್ತೆ, ಆದರೆ ಪರ್ಸೆಂಟೇಜ್ ಮಾತ್ರ ವೇರಿಯೇಷನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಹೊಸದಾಗಿ ಹುಟ್ಟುವಾಗ ಇದು ಮುಂದೆ ಇದರ ಅರ್ಥವನ್ನು ನಾವು ಇನ್ನೂ ಬಿಡಿಸಿ ಹೇಳಬೇಕಾದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ಪಾಪಿಗಳಲ್ಲ, ನಾವು ಪಾಪಿಗಳು, ಯಾರು ಪರಿಶುದ್ಧವಾಗಿ ನಾವು ಜೀವಿಸೋಕ್ಕೆ ಸಾಧ್ಯ ಇಲ್ಲ, ಪಾಪದಲ್ಲಿ ಜೀವಿಸಬಹುದಲ್ಲ ಅಂತೇಳಿ ಆಲೋಚನೆ ಮಾಡುವಂಥವ್ರು ಇದ್ದಾರೆ. ಆದರೆ ಅದರ ಅರ್ಥ ಅಲ್ಲ, ಹಾಗಲ್ಲ ಅದು. ಸೊ ಈ ವಾಕ್ಯಗಳನ್ನು ಮುಂದೆ ಕೇಳಬೇಕಾದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುವಂಥದ್ದಾಗಿದೆ. ಸೊ ಒಬ್ಬ ಮನುಷ್ಯ ಪಾಪಿಯಾಗಿರ್ತಾನೆ, ಆದರೆ ಆತನ ಜೀವಿತ ಕಾಲದಲ್ಲಿ ಆತನು ಪಾಪದಿಂದ ಪರಿಶುದ್ಧತೆ ಕಡೆಗೆ ಅವನು ಪಾಪದಿಂದ ಪರಿಶುದ್ಧದ ಕಡೆಗೆ ಅವನ ಪಯಣ ಇರುವಂಥವನಾಗಿರಬೇಕು. ಸೊ ಇದು ನಿರಂತರವಾಗಿ ನಡೆಯುವಂಥ ಕಾರ್ಯ. ಇದನ್ನು ಕುರಿತು ಸಹ ನಾವು ನಿಮಗೆ ದೇವರ ವಾಕ್ಯದ ಆಧಾರದಲ್ಲಿ ವಿವರಿಸುವಂಥವರಾಗಿದ್ದೇವೆ. ನೋಡಿ, ನಮ್ಮ ಸ್ವಪ್ರಯತ್ನದಿಂದ ಯಾರು ಸಹ ದೇವರೊಂದಿಗೆ ನಾವು ಅನ್ಯೋನ್ಯತೆಯಿಂದ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಸ್ವಪ್ರಯತ್ನ, ನಾವು ನಮ್ಮ ಸ್ವಪ್ರಯತ್ನಗಳು ನಮ್ಮಷ್ಟಕ್ಕೆ ನಾವೇ ಏನೇನೋ ಪ್ರಯತ್ನಗಳನ್ನು ಮಾಡಿ ನಾವು ದೇವರ ಅನ್ಯೋನ್ಯತೆಯಿಂದ ಜೀವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾದರೆ ದೇವ್ರಿಗೆ ಅನ್ಯೋನ್ಯತೆ ಇರಬೇಕು ಅಂತ ಹೇಳಿದ್ರೆ, ನಮ್ಮ ಜೀವಿತ ದೇವರಿಗೆ ಮೆಚ್ಚುಗೆ ಆಗುವ ಹಾಗೆ ದೇವರನ್ನೇ ಅನ್ಯತೆ ಇರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಾಗಿದೆ, ಹೇಗೆ ಇರಬೇಕಾಗಿದೆ ಅಂತ ನೋಡಬೇಕಾದ್ರೆ ನಮ್ಮ ಜೀವಿತವನ್ನು ಪರಿವರ್ತನೆ ಮಾಡುವಂಥದ್ದು ಪರಿಶುದ್ಧಾತ್ಮನು. ನಮ್ಮ ಜೀವಿತವನ್ನು ಪರಿವರ್ತನೆ ಮಾಡುವಂಥದ್ದು ಪರಿಶುದ್ಧಾತ್ಮನ ಸಹಾಯ ಇಲ್ಲದೆ ನಾವು ದೇವರಿಗೆ ವಿಧೇಯರಾಗಿ ಆತನಿಗೆ ಮೆಚ್ಚುಗೆಯಾಗುವಂತೆ ಜೀವಿಸಲು ನಮಗೆ ಸಾಧ್ಯ ಆಗೋದಿಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಈ ಪರಿವರ್ತನೆ ಏನಿದೆ ಇದು ಪರಿಶುದ್ಧಾತ್ಮನು ಮಾಡುವಂಥ ಕಾರ್ಯ. ಪರಿಶುದ್ಧಾತ್ಮನ ಸಹಾಯವಿಲ್ಲದೆ ದೇವರಿಗೆ ವಿಧೇಯರಾಗಿ ಆತನಿಗೆ ಮೆಚ್ಚುಗೆಯಾಗುವಂತೆ ಜೀವಿಸಲು ನಮಗೆ ಸಾಧ್ಯ ಆಗೋದಿಲ್ಲ, ಪರಿಶುದ್ಧಾತ್ಮನ ಸಹಾಯ ಇಲ್ಲದನ್ನೇ. ಕೀರ್ತನೆಗಳ ಪುಸ್ತಕ 51ನೇ ಅಧ್ಯಾಯ 5ನೇ ವಾಕ್ಯವನ್ನು ನೋಡುವಾಗ, ಕೀರ್ತನೆಗಳ ಪುಸ್ತಕ 51ನೇ ಅಧ್ಯಾಯ 5ನೇ ವಾಕ್ಯ, ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 51 ವರ್ಸ್ 5. ಬುಕ್ ಆಫ್ ಸ್ಯಾಮ್ಸ್, ಕೀರ್ತನೆಗಳ ಪುಸ್ತಕ 51ನೇ ಅಧ್ಯಾಯ 5ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಹುಟ್ಟಿದಂದಿನಿಂದ ನಾನು ಪಾಪಿ, ಮಾತು ಗರ್ಭವನ್ನು ಹೊಂದಿದಿನಿಂದ ದ್ರೋಹಿ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅದು ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ಬರೆದಿದೆ, ಯೆರೆಮೀಯನ ಪ್ರವಚನ ಗ್ರಂಥ ಬುಕ್ ಆಫ್ ಜೆರೆಮಯ ಚಾಪ್ಟರ್ 17 ವರ್ಸ್ 9 ನೋಡಬೇಕಾದ್ರೆ, ಯೆರೆಮೀಯನ ಪ್ರವಚನ ಗ್ರಂಥ ಬುಕ್ ಆಫ್ ಜೆರೆಮಯ ಚಾಪ್ಟರ್ 17 17ನೇ ಅಧ್ಯಾಯ 9ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ,
ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಮತ್ತು ರೋಮ 8ನೇ ಅಧ್ಯಾಯ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8, ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಯಾಕೆಂದರೆ ಶರೀರ ಭಾವದವುಗಳು ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವದಿಂದ ದೇವರಿಗೆ ಮೆಚ್ಚುಗೆಯಾಗಿರಲಾರರು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯ. ಸೊ ಹಾಗಾಗಿ ನಾವು ಪರಿಶುದ್ಧಾತ್ಮನ ಸಹಾಯ ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ, ಸಹಾಯವಿಲ್ಲದೆ ದೇವರಿಗೆ ವಿಧೇಯರಾಗಿ ಆತನಿಗೆ ಮೆಚ್ಚುಗೆ ಆಗುವಂಥ ಜೀವಿಸಲು ನಮಗೆ ಸಾಧ್ಯ ಇಲ್ಲ. ಸೊ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಯಾರು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು, ಯಾರು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಅಂದರೆ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ತಮ್ಮ ಜೀವನವನ್ನು ಕರ್ತನಿಗೆ ಒಪ್ಪಿಸಿಕೊಡೋದಾದರೆ, ಆತನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡೋದಾದರೆ, ದೇವರು ಅಂಥವರ ಪಾಪಗಳನ್ನು ಕ್ಷಮಿಸುವಂಥವನಾಗಿದ್ದಾನೆ. ಮತ್ತು ಅವರ ಜೀವನದ ನಾಯಕನು ಆಗಿ ದೇವರು ಅವರನ್ನು ನಡೆಸುವಂಥವರಾಗಿದ್ದಾರೆ. ನೋಡ್ರಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಯಾರು ಯೇಸು ಕ್ರಿಸ್ತನಿಗೆ ತಮ್ಮನ್ನು ಒಪ್ಪಿಸಿಕೊಡ್ತಾರೋ, ಆತನಿಗೆ ಅಧೀನವಾಗ್ತಾರೋ, ಅವ್ರಿಗೆ ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಈ ಒಂದು ಆತ್ಮಿಕವಾದಂಥ ರಕ್ಷಣೆ ಅನುಭವ ಏನಿದೆ, ಈ ಹೊಸದಾಗಿ ಹುಟ್ಟುವಂಥ ಅನುಭವ ಅಲ್ಲಿ ಶುರುವಾಗುವಂಥದ್ದಾಗಿದೆ. ಅಂದರೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಸೊ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಬೇಕಾದ್ರೆ ಏನಾಗುತ್ತೆ, ಅವನ ರಕ್ಷಣೆ ಅನುಭವ ಅಲ್ಲಿ ಪ್ರಾರಂಭ ಆಗುವಂಥದ್ದಾಗಿದೆ. ಸೊ ಇದು ಸ್ನಾನದ ಮೂಲಕವಾಗಿ ಮತ್ತು ಪರಿಶುದ್ಧಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿ ಆಗುವಂಥದ್ದಾಗಿದೆ. ಸೊ ಪರಿಶುದ್ಧಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡೋದ್ರ ಮೂಲಕವಾಗಿ ಆಗುವಂಥದ್ದಾಗಿದೆ. ನೋಡಿ, ತೀತನು ಬರೆದ ಪತ್ರಿಕೆ, ಬುಕ್ ಆಫ್ ಟೈಟಸ್ ಚಾಪ್ಟರ್ 3 ವರ್ಸ್ 5, ತೀತನು ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡೋದ್ರ ಮೂಲಕವಾಗಿಯೂ ಆತ ನಮ್ಮನ್ನು ರಕ್ಷಿಸಿದನು ಅಂತೇಳಿ. ಹಾಲೆಲೂಯ. ಅಂದರೆ ನಮ್ಮ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು, ನೋಡ್ರಿ, ಪರಿಶುದ್ಧಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡೋದ್ರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು ಅಂತೇಳಿ. ಹಾಲೆಲೂಯ. ಹಾಗಾಗಿ ಈ ಪರಿಶುದ್ಧಾತ್ಮ ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವಂಥವರಾಗಿದ್ದಾರೆ. ಈ ಪರಿಶುದ್ಧಾತ್ಮ ನೋಡಬೇಕಾದ್ರೆ ಒಬ್ಬ ವ್ಯಕ್ತಿ ನಿಜವಾಗಿಯೂ ಅವನು ಪಶ್ಚಾತ್ತಾಪಪಟ್ಟು, ನಾನು ಇದನ್ನು ಇನ್ನೊಂದು ರಿಪೀಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ನಿಜವಾಗಿಯೂ ರಿಯಲ್ ರಿಪೆಂಟೆನ್ಸ್, ನಿಜವಾದ ಪಶ್ಚಾತ್ತಾಪ ಅವನು ಪಟ್ಟು ದೇವರ ಕ್ಷಮಾಪಣೆಯನ್ನು ಅಂಗೀಕರಿಸಿಕೊಂಡು, ದೇವರ ಕ್ಷಮಾಪಣೆಯನ್ನು ಅಂಗೀಕರಿಸಿಕೊಂಡ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಆತ್ಮಿಕ ಪುನರ್ಜನ್ಮದ ಇಲ್ಲ ಬಾರ್ನ್ ಅಗೇನ್ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಅನುಭವ ಆಗುವಂಥದ್ದಾಗಿದೆ. ಈ ಅನುಭವ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅನುಭವ ಆದಾಗ ಅದನ್ನು ಅಲ್ಲೇ ನಿಲ್ಲಿಸಬಾರ್ದು, ಅದು ಅಲ್ಲೇ ಏನಾಗಿದೆ ಅಷ್ಟಕ್ಕೆ ಅದು ನಿಂತು ಹೋಗಬಾರ್ದು. ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಸತತವಾಗಿ ಆತನನ್ನು ಯಾರು ನಂಬ್ತಾರೋ ಅವರ ಮನಸ್ಸನ್ನು ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ನಿರಂತರವಾಗಿ ಅದನ್ನು ನವೀಕರಿಸುವಂಥವನಾಗಿದೆ. ಹೇಗೆ ಸಮಯ ನೀಲದಲ್ಲಿ ಮುಂದೆ ಹೋಗ್ತಾ ಇರುತ್ತೋ ಅದೇ ಪ್ರಕಾರವಾಗಿ ಒಬ್ಬ ವಿಶ್ವಾಸಿ ರೂಪಾಂತರ ಆಗ್ತಾನೆ ಹೋಗ್ತಾನೆ, ಅವನು ನವೀಕರಣ ಆಗ್ತಾನೆ ಹೋಗ್ತಾನೆ, ಅಂದರೆ ರಿನ್ಯೂ ಆಗ್ತಾನೆ ಹೋಗ್ತಾನೆ ಕಂಟಿನ್ಯೂಸ್ ಆಗಿ.
ಅವನ ಕಡೆ ಉಸಿರಿನವರೆಗೂ ಏನಾಗ್ತಾನೆ ಅಂತ ಹೇಳಿದ್ರೆ ಅವನು ನಿರಂತರವಾಗಿ ಆತನು ನವೀಕರಿಸಲ್ಪಡ್ತಾನೆ ಇರ್ತಾನೆ. ಈ ನವೀಕರಣ ಕ್ರಿಯೆ ಏನಿದೆ ಇದು ಪ್ರತಿದಿನ ಪ್ರತಿಕ್ಷಣ ಇದು ಜರುಗುವಂಥದ್ದಾಗಿದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡಿ ಬರೆದಿದೆ, ರೋಮನ್ಸ್ ಚಾಪ್ಟರ್ 12:2 ನೋಡಬೇಕಾದ್ರೆ, ರೋಮ 12ನೇ ಅಧ್ಯಾಯ 2ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಇಹಲೋಕದ ನಡವಳಿಕೆ ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದನ್ನು ವಿವೇಚಿಸಿ ತಿಳುಕೊಳ್ಳುವಿರಿ. ಹಾಲೆಲೂಯ. ಸೊ ಇಹಲೋಕದ ನಡವಳಿಕೆ ಅನುಸರಿಸದೆ ನೂತನ ಮನಸ್ಸು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಅದು ಮಾತ್ರವಲ್ಲ, ಎಫೆಷಿಯನ್ಸ್ ಚಾಪ್ಟರ್ 4:23 ನೋಡಬೇಕಾದ್ರೆ, ಎಫೆಸದವರು ಬರೆದ ಪತ್ರಿಕೆ ಎಫೆಷಿಯನ್ಸ್ ಚಾಪ್ಟರ್ 4:23 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ ಅಂತ. ಇಲ್ಲಿ ನೋಡ್ರಿ, ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ, ಹಳಬರಂತ ಎಲ್ಲ, ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ನಿಮ್ಮ ಸ್ವಭಾವ ಏನಿದೆ ಇದು ನೂತನ ಸ್ವಭಾವ ಆಗಬೇಕು, ಹಳೆ ಸ್ವಭಾವ ಅಲ್ಲ, ಎಲ್ಲ ನೂತನವಾಗಿ ಆಗುವಂಥದ್ದು. ಹಾಲೆಲೂಯ. ಸೊ ಈ ನೂತನ ಸ್ವಭಾವ ಇದು ದೇವರು ನಾವು ಯಾವ ರೀತಿಯಾಗಿ ಬದುಕಬೇಕು, ಯಾವ ರೀತಿಯಾಗಿ ಜೀವಿಸಬೇಕು ಅಂತೇಳಿ ದೇವರು ನಮ್ಮಲ್ಲಿ ಈ ಸ್ವಭಾವವನ್ನು, ಈ ಗುಣವನ್ನು ದೇವರು ಕೊಟ್ಟವರಾಗಿದ್ದಾರೆ. ಹಾಲೆಲೂಯ. ಸೊ ಹಾಗಾಗಿ ಈ ಭೂಮಿ ಮೇಲೆ ನಾವು ಹೊಸದಾಗಿ ನಮ್ಮ ಸ್ವಭಾವಗಳು ಹೊಸದಾಗಿ ಕಾಣಿಸ್ಕೊಳ್ಬೇಕು. ಅದನ್ನು ನೋಡಿದವ್ರು ಗೊತ್ತಾಗುತ್ತೆ, ಇಲ್ಲ ಇವನಲ್ಲಿ ಬದಲಾವಣೆ ಆಗಿದೆ. ಏನು ಬದಲಾವಣೆ ಆಗಿದೆ? ಆಂತರ್ಯದಲ್ಲಿ ಬದಲಾವಣೆ ಆಗಿದೆ. ಬಾಹ್ಯವಾಗಿ ಬದಲಾವಣೆಗಳು ಪ್ರಯೋಜನ ಆಗೋದಿಲ್ಲ. ಬಾಹ್ಯವಾಗಿ ಅವನು ಹಾಕುವಂಥ ಡ್ರೆಸ್ ಇರ್ಬೋದು, ಇಲ್ಲ ಬೇರೆ ಯಾವುದೇ ವಿಷಯಗಳಾಗಿರ್ಬೋದು, ಅದು ದೇವರು ಅದನ್ನು ನೋಡೋದಕ್ಕೆ ಹೋಗಲ್ಲ. ದೇವರು ನಿಮ್ಮ ಆಂತರ್ಯದಲ್ಲಿ ಯಾವ ರೀತಿಯಾಗಿ ನೂತನ ಮನಸ್ಸನ್ನು ಹೊಂದಿದ್ದೀರಾ, ನೂತನ ಸ್ವಭಾವವನ್ನು ಹೊಂದಿದ್ದೀರಾ, ನೂತನವಾಗಿ ಆಗಿದ್ದೀರಾ ಅಂತೇಳಿ ದೇವರು ನೋಡುವಂಥವರಾಗಿದ್ದಾರೆ ಹೊರತು ನೀನು ಬಾಹ್ಯವಾಗಿ ಯಾವ ರೀತಿಯೆಲ್ಲ ಬದಲಾವಣೆಗಳನ್ನು ನೀನು ಮಾಡ್ಕೊಂಡಿದೆಯಾ, ಬದಲಾವಣೆಗಳು ಯಾವ ರೀತಿಯೆಲ್ಲ ಆಗಿದೆ ಅದನ್ನು ದೇವರು ನೋಡೋದಕ್ಕೆ ಹೋಗಲ್ಲ. ಹಾಲೆಲೂಯ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ ನೋಡಿ, 2 ಕೊರಿಂಥಿಯನ್ಸ್ ಚಾಪ್ಟರ್ 4:16 ನೋಡಬೇಕಾದ್ರೆ, 2 ಕೊರಿಂಥ 4ನೇ ಅಧ್ಯಾಯ 16ನೇ ವಾಕ್ಯ ನೋಡಬೇಕಾದ್ರೆ, 2 ಕೊರಿಂಥಿಯನ್ಸ್ ಚಾಪ್ಟರ್ 4:16 ನೋಡಬೇಕಾದ್ರೆ, ದೇವರ ವಾಕ್ಯದಲ್ಲಿ ಬರೆದಿದೆ, ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ, ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಹಾಲೆಲೂಯ. ಅಂದರೆ ಈ ಆತ್ಮಿಕ ನವೀಕರಣ ಏನಾಗಿದೆ, ಇದು ದಿನ ದಿನ ನಡೆಯುವಂಥ ಪ್ರಕ್ರಿಯೆ ಆಗಿದೆ. ದೇಹಕ್ಕೆ ವಯಸ್ಸಾಗುತ್ತೆ, ಆದರೆ ನಿಮ್ಮ ಆಂತರ್ಯ ಏನಿದೆ ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯ. ಸೊ ಈ ಆತ್ಮಿಕ ಜನನ ಇಲ್ಲ ಬೋರ್ನಾಗಿನ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವನು ಹಳೆಯ ಪಾಪದ ಜೀವಿತದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವನು ಯೇಸು ಸ್ವಾಮಿಗೆ ವಿಧೇಯನಾಗಿ ಹೊಸ ಜೀವನಕ್ಕೆ ಸಂಪೂರ್ಣವಾಗಿ ಬದಲಾಗುವ ಜೀವಿತ ಆಗಿರುವಂಥದ್ದಾಗಿದೆ. ಇನ್ನೊಮ್ಮೆ ಹೇಳ್ತೀನಿ, ಅವನ ಬೋರ್ನೆಗೇನ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವನ ಪಾಪದ ಜೀವಿತ, ಪಾಪದ ಸ್ವಭಾವಗಳಿಂದ, ಗುಣಗಳಿಂದ ಅವನು ಅದನ್ನು ತೊರೆದು ಅವನು ಯೇಸುಸ್ವಾಮಿಗೆ ವಿಧೇಯನಾಗಿ ಹೊಸ ಜೀವನಕ್ಕೆ ಸಂಪೂರ್ಣವಾಗಿ ಬದಲಾಗುವ ಪರಿವರ್ತನೆಯ ಜೀವಿತವಾಗಿದೆ. 2 ಕೊರಿಂಥಿಯನ್ಸ್ ಚಾಪ್ಟರ್ 5:17 ನೋಡಬೇಕಾದ್ರೆ, 2 ಕೊರಿಂಥ 5ನೇ ಅಧ್ಯಾಯ 17ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ,
ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಅಂತೇಳಿ. ಎಲ್ಲ ಅಂತ ಇದೆ. ಹಲ್ಲೆಲೂಯಾ. ಎಲ್ಲ ಅವನಿಗೆ ನೂತನ ಆಗುವಂಥದ್ದಾಗಿದೆ. ಹಳೆ ಸ್ವಭಾವಗಳಾಗಲಿ, ಗುಣಗಳಾಗಲಿ, ಹಳೆಯ ವೇಷಭೂಷಣಗಳಾಗಲಿ ಅವನು ಕಾಣಿಸ್ಕೊಳ್ಳೋದಿಲ್ಲ. ಅವನು ಪರಿಪೂರ್ಣವಾಗಿ ಬದಲಾದಂಥ ವ್ಯಕ್ತಿ ಆಗ್ತಾನೆ. ಈ ಬದಲಾವಣೆಯನ್ನು ನೋಡಬೇಕು. ಬದಲಾವಣೆ ಆದರೆ ಮಾತ್ರವೇ ಪರಿವರ್ತನೆ ಆಗಿದೆ ಅಂತೇಳಿ ಅರ್ಥ. ಇಲ್ಲ ಅಂತಿತ್ತು ಅಂತೇಳಿದ್ರೆ, ಬದಲಾವಣೆಗಳಿಲ್ಲ ಅಂತಿತ್ತು ಅಂತೇಳಿ ಅವನಿಗೆ ಆತ್ಮಿಕ ಜೀವಿತ, ಅವನು ಆತ್ಮಿಕ ಹುಟ್ಟಿಲ್ಲ ಅಂತೇಳಿದ್ರೆ ಅರ್ಥ. ಆತ್ಮಿಕವಾಗಿ ಅವನು ಪರಿವರ್ತನೆ ಆಗಿಲ್ಲ, ಆತ್ಮಿಕವಾಗಿ ಅವನಲ್ಲಿ ಹುಟ್ಟಿಲ್ಲ ಅಂತೇಳಿ ಅದರ ಅರ್ಥ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಗಲೇಷಿಯನ್ಸ್ ಚಾಪ್ಟರ್ 6:15 ನೋಡಬೇಕಾದ್ರೆ, ಗಲಾತ್ಯ 6ನೇ ಅಧ್ಯಾಯ 15ನೇ ವಾಕ್ಯ ನೋಡಬೇಕಾದ್ರೆ, ಗಲಾತ್ಯ 6ನೇ ಅಧ್ಯಾಯ 15ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೇ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು. ಹೊಸ ಸೃಷ್ಟಿ ಬೇಕು. ಅವನು ಹೊಸದಾಗಿ ಹುಟ್ಟುವಂಥದ್ದು, ಹೊಸದಾಗಿ ಬದಲಾವಣೆ ಆಗುವಂಥದ್ದು ಮುಖ್ಯ ಅಂತೇಳಿ ಅಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಕೊಲೋಸಿಯನ್ಸ್ ಚಾಪ್ಟರ್ 3:10 ನೋಡಬೇಕಾದ್ರೆ, ಕೊಲೋಸಿಯನ್ಸ್ ಚಾಪ್ಟರ್ 3:10 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ, ನೋಡ್ರಿ, ದಿನೇ ದಿನೇ ಅಂದರೆ ಡೈಲಿ, ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ಅಂತೇಳಿ. ಈ ಸ್ವಭಾವ ಯಾವ ರೀತಿಯಾಗಿರುತ್ತೆ, ನೂತನವಾಗಿ ಹುಟ್ಟಿದವರ ಸ್ವಭಾವ ಯಾವ ರೀತಿಯಾಗಿರುತ್ತೆ ಅಂತ ನೋಡಬೇಕಾದ್ರೆ, ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ಪ್ರತಿ ದಿವಸ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಸೊ ಈ ರೀತಿಯಾದ ಜೀವಿತ ಏನಿದೆ, ಇದು ಕಾಣುವಂಥ ಬದಲಾವಣೆ ಇರಬೇಕು. ಅವರು ಜನಗಳು ನೋಡಬೇಕಾದ್ರೆ ನಿಮ್ಮಲ್ಲಿ ಬದಲಾವಣೆಯನ್ನು ಕಾಣಬೇಕು. ಏನು ಹೊಸದಾಗಿ ಇದ್ದಾನೆ, ಹಳೆಯ ಸ್ವಭಾವ ಗುಣಗಳಿಲ್ಲ, ಅವನು ಪರಿವರ್ತನೆ ಆಗಿದ್ದಾನೆ ಅಂತೇಳಿ ಅವ್ರಿಗೆ ಗೊತ್ತಾಗಬೇಕು. ಜನಗಳಿಗೆ ಗೊತ್ತಾಗುತ್ತೆ, ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ನೀವು ಯಾವ ರೀತಿಯಾಗಿದ್ರಿ, ಯಾವ ರೀತಿಯಾಗಿ ಬದಲಾಗಿದ್ದೀರಾ ಅಂತೇಳಿ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಅವನು ನೂತನವಾಗಿ ಅದನ್ನು ಸೃಷ್ಟಿಯಾದರೆ, ನೂತನವಾಗಿ ಅವನು ಬದಲಾಯಿತು ಅಂತೇಳಿದ್ರೆ, 1 ಪೀಟರ್ ಚಾಪ್ಟರ್ 4:1-2 ನೋಡಬೇಕಾದ್ರೆ, 1 ಪೀಟರ್ 1 ಪೇತ್ರ 4ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಕ್ರಿಸ್ತನು ಶರೀರದಲ್ಲಿ ಬಾಧೆಪಟ್ಟದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನು ಹಿಡಿದುಕೊಳ್ಳ್ರಿ. ಯಾಕೆಂದರೆ ಶರೀರದಲ್ಲಿ ಬಾಧೆಪಟ್ಟವನು ಪಾಪದ ವಶವನ್ನು ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ಹಲ್ಲೆಲೂಯಾ. ಅದರ ಅರ್ಥ, ಆತನು ಬಾರ್ನಗೆನಾಯಿತು ಅಂತ ಹೇಳಿದ್ರೆ ಅವನು ಪಾಪದ ವಶದಲ್ಲಿರೋದಿಲ್ಲ, ಪಾಪದ ವಶವನ್ನು ತಪ್ಪಿಸಿಕೊಂಡವನಾಗಿ ಉಳಿದಿರುವ, ಇನ್ನೆಷ್ಟು ವರ್ಷ ಬದುಕ್ತಾನೋ ಅಷ್ಟು ವರ್ಷ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯನ ಅಭಿಲಾಷೆಗಳ ಪ್ರಕಾರ ಅವನು ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ಅಂದರೆ ದೇವರ ಚಿತ್ತ ಏನಿದೆ ಅದನ್ನು ನೆರವೇರಿಸೋದಕ್ಕೆ, ದೇವರ ಚಿತ್ತವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಸೊ ನಾವು ಕಂಡುಕೊಳ್ಬೋದು, ಆತನು ನಿಜವಾಗಿ ಆತನಲ್ಲಿ ಬಾರ್ನಗೆನಾಗಿದೆಯಾ ಇಲ್ವಾ ಅಂತೇಳಿ ಆತನ ಗುಣಗಳನ್ನು, ಸ್ವಭಾವಗಳನ್ನು, ಆತನ ನಡವಳಿಕೆಯನ್ನು ನೋಡಿ ಖಂಡಿತವಾಗಿ ಇದು ಗೊತ್ತಾಗುವಂಥದ್ದಾಗಿದೆ. ಅವನು ಬಾರ್ನಗೆನಾಗಿದ್ದಾನೆ ಅಂತ ಹೇಳಿದ್ರೆ ಈ ವಿಷಯಗಳೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅವನ ಜೀವಿತದಲ್ಲಿ ಕಂಡುಬರುವಂಥದ್ದಾಗಿದೆ. ಆತನು ಹೊಸ ಮನುಷ್ಯನಾಗಿ ಕಾಣಿಸ್ಕೊಳ್ತಾನೆ. ಹಲ್ಲೆಲೂಯಾ. ಅವನು ಪಾಪದ ದಾಸದಿಂದ
ದಾಸತ್ವದಿಂದ ಬಿಡುಗಡೆಯನ್ನು ಅವನು ಹೊಂದವನಾಗಿರ್ತಾನೆ. ಪಾಪ ದಾಸತ್ವದಿಂದ ಅವನು ಬಿಡುಗಡೆ ಹೊಂದಿದವನಾಗಿರ್ತಾನೆ. ಪಾಪ ದಾಸನ ಬಿಡುಗಡೆ ಹೊಂದಿದವನಾಗಿರಬೇಕು. ನೋಡು, ಜಾನ್ ಚಾಪ್ಟರ್ 8:36 ಹೇಳುತ್ತೆ, ಯೋಹನ್ನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಆದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆ ಆಗುವುದು ಅಂತೇಳಿ. ಅಂದರೆ ದೇವರು ಬಿಡುಗಡೆ ಹೇಳಿದ್ರೆ ನಿಮಗೆ ಖಂಡಿತ ಬಿಡುಗಡೆ ಆಗುತ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯ. ಹಾಗಾಗಿ ಅವನು ದೇವರಾತ್ಮನ ಪ್ರೇರಣೆಗೆ ಅನುಗುಣವಾಗಿ ಅವನು ನಡೆಯುವಂಥವನಾಗಿದ್ದಾನೆ. ಮತ್ತು ದೇವರಿಗೆ ವಿಧೇಯರಾಗಿ ಅವನು ದೇವರಿಗೆ ವಿಧೇಯರಾಗುವ ಆಶೆಯನ್ನು ಅವನು ಹೊಂದುವಂಥವನಾಗಿದ್ದಾನೆ. ನೋಡ್ರಿ, ರೋಮನ್ಸ್ ಚಾಪ್ಟರ್ 8:13-14 ನೋಡಬೇಕಾದ್ರೆ, ರೋಮ 8ನೇ ಅಧ್ಯಾಯ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 13 ಮತ್ತು 14ನೇ ವಾಕ್ಯ ನೋಡ್ಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ನಿಶ್ಚಯ ನೀವು ಪವಿತ್ರಾತ್ಮನ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಯಾರು ದೇವರಾತ್ಮ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಅಂತೇಳಿ. ಹಾಲೆಲೂಯ. ಯಾರ್ಯಾರು ದೇವರಾತ್ಮನ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯ. ಸೊ ಹಾಗಾಗಿ ದೇವರು ತಾನೇ ಕಾರ್ಯ ಮಾಡುವಂಥವರಾಗಿದ್ದಾರೆ. ಹಾಲೆಲೂಯ. ಸೊ ದೇವರ ಗುಣಮಟ್ಟ ಏನಿದೆಯೋ ಅದನ್ನು, ಅದು ಸರಿ ಇದೆಯೋ ಅದನ್ನು ಅವರು ಮಾಡೋದಕ್ಕೆ ನೋಡ್ತಾರೆ, ಅದನ್ನೇ ಮಾಡುವಂಥವರಾಗಿದ್ದಾರೆ. ಯಾವ ರೀತಿ ಅಂತ ನೋಡಬೇಕಾದ್ರೆ 1 ಯೋಹಾನ 1 ಜಾನ್ 1 ಯೋಹಾನ 2ನೇ ಅಧ್ಯಾಯ 29ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಆತನು ನೀತಿವಂತನಾಗಿದ್ದನೆಂಬುದು ನಿಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದಾನೆಂದು ನೀವು ತಿಳಿದಿದ್ದೀರಿ. ಹಾಲೆಲೂಯ. ಹಾಗಾಗಿ ಅವನು ಯಾವ ರೀತಿಯಾಗಿ ಜೀವಿಸ್ತಾನೆ ಅಂತೇಳಿ ಗೊತ್ತಾಗುವಂಥದ್ದಾಗಿದೆ. ಹಾಲೆಲೂಯ. ಅವನು ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದಾನೆಂದು ನೀವು ತಿಳಿದಿದ್ದೀರಿ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಸೊ ಈ ರೀತಿಯಾಗಿ ಅವನು ಹೊಸದಾಗಿ ಹುಟ್ಟಿದ ವ್ಯಕ್ತಿ ಯಾವ ರೀತಿಯಾಗಿರ್ತಾನೆ ಅಂತ ನೋಡಬೇಕಾದ್ರೆ, ಅವನು ದೇವರನ್ನ ಬರೀ ಬಾಯಿಂದ ಅಲ್ಲ, ತನ್ನ ಕಾರ್ಯದಿಂದ ಆತನು ಪ್ರೀತಿಸುವಂಥವನಾಗಿದ್ದಾನೆ. ಆತನು ಬರೀ ಬಾಯಿಂದ ಅಲ್ಲ, ಕಾರ್ಯದಿಂದಲೂ ಸಹ ದೇವರನ್ನು ಪ್ರೀತಿಸುವಂಥವನಾಗಿದ್ದಾನೆ. 1 ಜಾನ್ ಚಾಪ್ಟರ್ 4:7 ನೋಡಬೇಕಾದ್ರೆ, 1 ಯೋಹಾನ 4ನೇ ಅಧ್ಯಾಯ 7ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಹಾಲೆಲೂಯ. ಸೊ ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನಾಗಿದ್ದಾನೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಈ ರೀತಿಯಾಗಿ ಹೊಸದಾಗಿ ಹುಟ್ಟಿರುವಂಥವರು ದೇವರಿಗೆ ಅವಮಾನ ಮಾಡುವಂಥ ಮತ್ತು ಆತನಿಗೆ ಮೆಚ್ಚುಗೆಯಾಗದ ವಿಷಯಗಳಿಂದ ಅವರು ದೂರ ಇರ್ತಾರಂತೆ. ಈಗ ಯಾರು ಹೊಸದಾಗಿ ಹುಟ್ಟಿರ್ತಾರೆ ಅವರು ದೇವರಿಗೆ ಅವಮಾನ ತರೋ ರೀತಿಯಲ್ಲಿ ಅವರು ಜೀವಿಸೋದಿಲ್ಲ, ಮತ್ತು ದೇವರಿಗೆ ಮೆಚ್ಚುಗೆಯಾಗದ ವಿಷಯಗಳಲ್ಲಿ ಅವ್ರೇನು ಮಾಡ್ತಾರೆ, ದೂರ ಇರ್ತಾರೆ. ದೇವ್ರಿಗೆ ಯಾವ್ದು ಮೆಚ್ಚುಗೆ ಆಗಲ್ಲ, ದೇವ್ರಿಗೆ ಯಾವ್ದು ಇಷ್ಟ ಆಗಲ್ಲ, ಅದರಿಂದ ಅವರು ದೂರ ಇರ್ತಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಇಲ್ಲಿ ಅಂತ ನೋಡಬೇಕಾದ್ರೆ 1 ಯೋಹಾನ 3ನೇ ಅಧ್ಯಾಯ 9ನೇ ವಾಕ್ಯ ನೋಡಬೇಕಾದ್ರೆ, 1 ಜಾನ್ ಚಾಪ್ಟರ್ 3:9 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ ನೋಡಿ, ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಾಲೆಲೂಯ.
ಅದು ಮಾತ್ರವಲ್ಲ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ. 1 John chapter 5 verse 18 ನೋಡಬೇಕಾದ್ರೆ, 1 ಯೋಹನ 5ನೇ ಅಧ್ಯಾಯ 18ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲವೆಂಬುದು ನಮಗೆ ಗೊತ್ತದೆ. ದೇವರಿಂದ ಹುಟ್ಟಿದಾತನು ಅವನನ್ನು ಕಾಪಾಡುವನು, ಕೆಡುಕನು ಅವನನ್ನು ಹಿಡಿಯುವುದಿಲ್ಲ. ಹಲ್ಲೆಲೂಯ. ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲವೆಂಬುದು ನಮಗೆ ಗೊತ್ತದೆ. ದೇವರಿಂದ ಹುಟ್ಟಿದಾತನು ಅವನನ್ನು ಕಾಪಾಡುವನು, ಕೆಡುಕನು ಅವನನ್ನು ಹಿಡಿಯೋದಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ಸೋದರ ಸೋದರಿಯರೇ, ಅವರು ದೇವರಿಗೆ ಮೆಚ್ಚುಗೆಯಾಗದ ವಿಷಯಗಳಿಂದ ಅವರು ದೂರ ಇರ್ತಾರೆ. ದೇವರಿಗೆ ಅವಮಾನ ತರುವಂಥ ಕಾರ್ಯಗಳನ್ನು ಅವರು ಮಾಡೋದಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಲ್ಲೆಲೂಯ. 1 John chapter 2 15 and 16 ನೋಡಬೇಕಾದ್ರೆ, 1 ಯೋಹನ 2ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕುವನಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆ ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತ ನೆರವೇರಿಸುವವನು ಎಂದೆಂದಿಗೂ ಇರುವನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯ. ಸೊ ಹೊಸದಾಗಿ ಹುಟ್ಟಿರುವಂಥ ವ್ಯಕ್ತಿ ಅವನು ಈ ಲೋಕದಲ್ಲಿರುವಂಥ ಶಿರದ ಕಣ್ಣಿನ ಬದುಕುವನಡಂಬ ಈ ಮೊದಲಾದವುಗಳಲ್ಲಿ ಏನಿದೆ ಇವುಗಳಿಗೆ ಅವನು ಒಳಗಾಗೋದಿಲ್ಲ, ಇವುಗಳ ಮೇಲೆ ಆತನು ಮನಸ್ಸಿಡೋದಿಲ್ಲ. ಹಲ್ಲೆಲೂಯ. ಸೊ ಈ ರೀತಿಯಾಗಿ ಹೊಸದಾಗಿ ಹುಟ್ಟುವಂಥ ಯಾರು ಹುಟ್ಟಿರ್ತಾರೆ ಮತ್ತು ಯಾರು ನಿರಂತರವಾಗಿ ಪರಿವರ್ತನೆ ಆಗ್ತಾ ಇರ್ತಾರೆ, ನಿರಂತರವಾಗಿ ದೇವರು ಆತನಲ್ಲಿ ಬದಲಾವಣೆಗಳನ್ನು ಮಾಡ್ತಾ ಇರ್ತಾರೆ, ಅವರುಗಳು ಈ ಕಾರ್ಯಗಳಿಗೆ ದೇವರಿಗೆ ಮೆಚ್ಚುಗೆಯಾಗದ ವಿಷಯಗಳೇನಿದೆ, ಮೆಚ್ಚುಗೆಯಾಗದ ಕಾರ್ಯಗಳೇನಿದೆ ಅವುಗಳಿಗಿಂದ ದೂರ ಇರ್ತಾರೆ ಮತ್ತು ದೇವರ ಚಿತ್ತವನ್ನು ಅವರು ನೆರವೇರಿಸುವಂಥವರಾಗಿರ್ತಾರೆ. ಹಲ್ಲೆಲೂಯ. ಪ್ರಾಪಂಚಿಕ ವಿಷಯಗಳ ಮೇಲೆ ಅವರು ಮನಸ್ಸಿಡೋದಿಲ್ಲ. ಯಾಕಂತೇಳಿದ್ರೆ ಪ್ರಾಪಂಚಿಕ ವಿಷಯಗಳೇನಿದೆ ಇದು ಲೋಕದ ರಾಶಿಯು ಗತಿಸಿ ಹೋಗುತ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯ. ಪ್ರಿಯ ಸೋದರ ಸೋದರಿಯರೇ, ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟುವಂಥದ್ದು, ಇದರ 2ನೇ ಭಾಗವನ್ನು ನಾನಿಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಇದರ ಮುಂದುವರೆದ ಭಾಗವನ್ನು ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಮ್ಮ ಚಾನಲ್ನ ಇದೇ ಮೊದಲ ಬಾರಿಗೆ ಯಾರು ಕೇಳ್ತಾ ಇರೋದಾದರೆ, ಈ ಸಂದೇಶವನ್ನು ಮೊದಲ ಬಾರಿ ಕೇಳ್ತಾ ಇರೋದಾದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.